ಇನ್ನು ಚಾಮರಾಜನಗರದಲ್ಲಿ ಮನಿ ಡಬ್ಲಿಂಗ್ ಕೇಸ್ಗೆ ಟ್ವಿಸ್ಟ್ ಸಿಗ್ತಾ ಇದೆ. ಪಿಎಸ್ಐ ಸೇರಿ 4 ಪೊಲೀಸರ ಅಮಾನತಾಗಿದ್ದು ಇನ್ಸ್ಪೆಕ್ಟರ್ ಅಯ್ಯನಗೌಡ, ಕಾನ್ಸ್ಟೇಬಲ್ ಮೋಹನ್ ಸಸ್ಪೆಂಡ್ ಮಾಡಲಾಗಿದೆ. ಇದೀಗ ಬಸವಣ್ಣ, ಮಹೇಶ್ ಅಮಾನತು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿಟಿ ಕವಿತಾ ಅವರು ಆದೇಶ ಹೊರಡಿಸಿದ್ದು ಪ್ರಕರಣ ದಾಖಲಾಗ್ತಾ ಇದ್ದಂತೆ ಇದೀಗ ಪರಾರಿಯಾಗಿದ್ದಾರೆ. ಪೊಲೀಸರು ದಾಳಿ ಮಾಡೋ ನೆಪದಲ್ಲಿ ಸುಲಿಗೆಯನ್ನ ಮಾಡಿದ್ರು ಇಲ್ಲಿ. ಹಾಗಾಗಿ ಅವರ ವಿರುದ್ಧ ಕ್ರಮ ತಗೊಳ್ಳಲಾಗಿದೆ. ಅಮಾನತು ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ. ಮನಿ ಡಬ್ಲಿಂಗ್ ಮಾಡೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಖಾಸಗಿ ಲಾಡ್ಜ್ನಲ್ಲಿ ಉದ್ಯಮಿ ಹಾಗೂ ಇಮ್ರಾನ್ ಅಂತ ಇರ್ತಾರೆ. ಈ ವೇಳೆ ಸಿಎನ್ ಠಾಣೆಯ ಪಿಎಸ್ಐ ಅಯ್ಯನ್ ಗೌಡ ಹಾಗೂ ಅವರ ಉಳಿದಂತಹ ಸಹಚರರು 3 ಸಿಬ್ಬಂದಿ ಕೊಠಡಿಗೆ ಹೋಗಿ ಕಾನೂನು ಬಾಹಿರ ಚಟುವಟಿಕೆ ಅಂತ ಬೆದರಿಕೆ ಹಾಕಿದ್ರಂತೆ. ಬೆದರಿಸಿ 3 ಲಕ್ಷ ನಗದು ಹಾಗೂ 70,000 ಹಣವನ್ನು ಸೀಸ್ ಮಾಡ್ತೀವಿ ಅಂತ ಹೇಳಿ ಗೂಗಲ್ ಪೇ ಮುಖಾಂತರ ಹಣವನ್ನು ಹಾಕಿಸ್ಕೊಂಡಿದ್ದಾರೆ. 3 ಲಕ್ಷ ಒಂದೇ ದಿನ ಆಗುತ್ತಾ ಗೂಗಲ್ ಪೇ ಮುಖಾಂತರ? ತಮಿಳುನಾಡಿನ ಅವಿನಾಶಿ ಮೂಲದ ಗಣಿ ಹಾಗೆ ರಿಯಲ್ ಎಸ್ಟೇಟ್ ಉದ್ಯಮಿ ಸಚ್ಚಿದಾನಂದ ಮೂರ್ತಿ ಅನ್ನೋರು ಈಗ ಅವ್ರ ವಿರುದ್ಧ ದೂರನ್ನು ಕೊಟ್ಟಿದ್ದಾರೆ, ಅಮಾನತು ಮಾಡಿದ್ದಾರೆ. ಅಂದರೆ ಸ್ವಲ್ಪ ದಿನ ಅವರು ಕೆಲಸದಲ್ಲಿ ಇರಲ್ಲ, ಪವರ್ ಇರಲ್ಲ, ವಜಾ ಅಲ್ಲ. ಅದಾದಮೇಲೆ ಇದೇನು ನಮ್ದೇನು ತಪ್ಪಿಲ್ಲ ಅನ್ನುವಂಥದ್ದು ಪ್ರೂವ್ ಆದರೆ ಆ ನಂತರ ವಾಪಸ್ ಕರ್ಕೊಳ್ತಾರೆ. ಸದ್ಯಕ್ಕೆ ತಗೊಂಡಿರೋ ಆ್ಯಕ್ಷನ್ ಏನು ಅಂತ ಹೇಳಿದ್ರೆ ಅವ್ರನ್ನ ಅಮಾನತು ಮಾಡಲಾಗಿದೆ. ಬಸವಣ್ಣ, ಮಹೇಶ್ ಹಾಗೆ ಇನ್ನುಳಿದಂತೆ ಇಬ್ಬರು ಇನ್ಸ್ಪೆಕ್ಟರ್ ಅಯ್ಯನ್ ಗೌಡ, ಕಾನ್ಸ್ಟೇಬಲ್ ಮೋಹನ್, ಬಸವಣ್ಣ, ಮಹೇಶ್ ಇವರುಗಳನ್ನು ಅಮಾನತು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ.